ಮತದಾನದ ಮೊದಲ ಹಂತದಿಂದ ಆರಂಭಿಸಿ 1.5 ತಿಂಗಳ ಸುದೀರ್ಘ ಲೋಕಸಭಾ ಚುನಾವಣೆ ಪ್ರಕ್ರಿಯೆ ನಡೆಸಿರುವಂತಹ ಚುನಾವಣಾ ಆಯೋಗವು ಈ ಬಾರಿಯ ಪ್ರಕ್ರಿಯೆ ಬಗ್ಗೆ ಆತ್ಮಾವಲೋಕನ ಮಾಡಿಕೊಂಡಿದೆ. ಹೀಗಾಗಿ 2029ರಲ್ಲಿ ನಡೆಯಲಿರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮಹತ್ವದ ಬದಲಾವಣೆಗೆ ಮುಂದಾಗಿದೆ. ಸುದೀರ್ಘ ಲೋಕಸಭಾ ಚುನಾವಣಾ ಪ್ರಕ್ರಿಯೆ ಕೊನೆಗೂ ಅಂತ್ಯ ಕಾಣ್ತಾ ಇದೆ. ಮಾರ್ಚ್ 16ರಂದು ಲೋಕಸಭಾ ಚುನಾವಣೆ ಘೋಷಣೆಯಾಗಿತ್ತು. ಏಪ್ರಿಲ್ 19ರಂದು ಮೊದಲ ಹಂತದ ಮತದಾನದೊಂದಿಗೆ 44 ದಿನಗಳ ಕಾಲ ಈ ಪ್ರಕ್ರಿಯೆ ನಡೆದಿತ್ತು. ದೇಶದ ಇತಿಹಾಸದಲ್ಲಿ ಎರಡನೇ ಅತಿ ಸುದೀರ್ಘ ಚುನಾವಣೆ ಇದು. 1951-52ರ ಲೋಕಸಭಾ ಚುನಾವಣೆ 4 ತಿಂಗಳಿಗೂ ಹೆಚ್ಚು ಸಮಯ ನಡೆದಿರೋದು ಈವರೆಗಿನ ದಾಖಲೆ. ಈ ಬಾರಿ ಏಪ್ರಿಲ್ ಹಾಗೂ ಮೇ ತಿಂಗಳಲ್ಲಿ ದೇಶದಾದ್ಯಂತ ವಿಪರೀತ ಬಿಸಿಲ ಝಳ ಇದ್ದಿದ್ರಿಂದ ಮತದಾರರು ಪರದಾಡಿದ್ರು. ರಾಜಕೀಯ ಪಕ್ಷಗಳು, ಅವುಗಳ ನೇತಾರರು ಮತ್ತು ಕಾರ್ಯಕರ್ತರು ಬಿಸಿಲಿನಲ್ಲಿ ಪ್ರಚಾರ ನಡೆಸಲಾಗದೆ ಬಸವಳಿದ್ರು. ಈ ಸಂಖ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಕೇಂದ್ರ ಚುನಾವಣಾ ಆಯೋಗ ಪರಿಹಾರದೊಂದಿಗೆ ಬಂದಿದೆ. ಅನೇಕ ರಾಜ್ಯಗಳಲ್ಲಿ ತೀವ್ರ ಬಿಸಿಗಾಳಿ ಕಾರಣದಿಂದ ಮತದಾನದ ಪ್ರಮಾಣ ಇಳಿಕೆಯಾಗಿದೆ ಎನ್ನುವುದು ಆಯೋಗದ ಅಭಿಪ್ರಾಯ. ಹೀಗಾಗಿ 2029ರ ಲೋಕಸಭಾ ಚುನಾವಣೆಯು ಏಪ್ರಿಲ್ ಅಂತ್ಯದ ವೇಳೆ ಮುಗಿದೇ ಹೋಗುವಂತೆ ಆಯೋಜಿಸಲಾಗುತ್ತದೆ ಅಂತ ಮುಖ್ಯ ಚುನಾವಣಾ ಆಯುಕ್ತ ರಾಜೀವ್ ಕುಮಾರ್ ತಿಳಿಸಿದ್ದಾರೆ. 2004ರವರೆಗೂ ಲೋಕಸಭಾ ಚುನಾವಣೆಗಳು ಬಿಸಿಲಿನ ತಾಪ ಇಲ್ಲದ ಅವಧಿಯಲ್ಲಿಯೇ ನಡೀತಾ ಇದ್ವು. ಡಿಸೆಂಬರ್ನಿಂದ ಮಾರ್ಚ್ವರೆಗಿನ ಅವಧಿಯನ್ನು ಆಯೋಗ ಹೆಚ್ಚಾಗಿ ಆಯ್ಕೆ ಮಾಡ್ತಾ ಇತ್ತು. ಲೋಕಸಭಾ ಚುನಾವಣೆಯ ಫಲಿತಾಂಶಕ್ಕೂ ಮುನ್ನ ದಿನ ಸುದ್ದಿಗೋಷ್ಠಿ ನಡೆಸಿದಂತಹ ರಾಜೀವ್ ಕುಮಾರ್ ಅನೇಕ ವಿಷಯಗಳ ಕುರಿತು ಮಾತನಾಡಿದರು.